ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಛಲವಾದಿವಾಣಿ ವಾರ್ಡ್ ನಂಬರ್ 20 ಗಂಗಾವತಿ 2011 ಮತ್ತು 12ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಸಮಾರಂಭವನ್ನು ದಿನಾಂಕ 26/7/2025 ಶನಿವಾರದಂದು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಖಾದರ್ ಸಾಬ್ ಹುಲ್ಲೂರ್ ರವರು ವಹಿಸಿಕೊಂಡಿದ್ದರು. ಅದೇ ರೀತಿ 2011-12ನೇ ಸಾಲಿನಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಪಾಲ್ಗೊಂಡು ಮರೆಯಲಾರದ ಈ ಕ್ಷಣಗಳನ್ನ ಆನಂದಿಸಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಸಂಗಪ್ಪ ಗಾಜಿ, ಶಿಕ್ಷಕರಾದಂಥ ಶ್ರೀ ಸಂತೋಷ್ ಕುಮಾರ್, ಶ್ರೀ ಶ್ರೀನಿವಾಸ್, ಶ್ರೀಮತಿ ನರಸಮ್ಮ, ಶ್ರೀಮತಿ ಬನಶಂಕರಿ, ಶ್ರೀಮತಿ ಅರುಣಾ, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಪಾರ್ವತವ್ವ, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಕಸ್ತೂರಿ, ಶ್ರೀಮತಿ ಶಹನಾಜ್ ಶೇಖ್ ಉಪಸ್ಥಿತರಿದ್ದರು. ಅದೇ ರೀತಿ 2011 ಮತ್ತು 12ನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಂಡು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ಸದುಪಯೋಗಪಡಿಸಿಕೊಂಡು ಗುರುವಿನ ವಂದನೆಯನ್ನು ನೀವು ಮಾಡಿದ್ದೀರಿ. ನಾವು 1976ನೇ ಇಸ್ವಿಯೊಳಗೆ ಯಶಸ್ಸಿದ್ವಿ. ಅವಾಗಿನ ಹುಡುಗರು ಎಲ್ಲರ 60ನೇ ಆಗಲಿವೆ. 37 ಜನ ವಿದ್ಯಾರ್ಥಿಗಳ ಅಳವಂಟಿಯಲ್ಲಿ ನಮ್ಮ ಗುರುಗಳಿಗೆ ಸನ್ಮಾನ ಮಾಡಿದ್ವಿ. ನೋಡ್ರಿ, 1976 ಯಶಸ್ವಿ ಮಾಡಿದ್ವಿ. ಅವಾಗಿದ್ದ 37 ಮಂದಿ, 3 ಮಂದಿ ಇಲ್ಲ, 34 ಮಂದಿ ಏನಪ್ಪ ಅಂದ್ರೆ ಅವ್ರ ಹೆಸರು, ಅಡ್ರೆಸ್, ಅವ್ರ ಫೋನ್ ನಂಬರ್, ಫೋನ್ ಕಾರ್ಡ್ನ ಪ್ರಿಂಟ್ ಮಾಡಿಸಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಪರಮಸಿದ್ದೇಶ್ವರ ಮಠದಾಗ ಸ್ವಾಮಿಗಳು ಬಂದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ನಮ್ಮ ಓಣಿಯಲ್ಲಿ ಛಲವಾದಿ ಸಮಾಜದಲ್ಲಿ ಇಂಥ ಒಂದು ಸಂಸ್ಕೃತಿನ ಇಟ್ಕೊಂಡಂಥ ಮಕ್ಕಳು ಇದ್ದಾರಲ್ಲಪ್ಪ. ನೋಡ್ರಿ, ಇವತ್ತು ನಾವೆಲ್ಲ ರಿಟೈರ್ಡ್ ಆಗಿವಿ, ಎಲ್ಲ ಶಾಲೆ ಕೆಲಸ ಮಾಡಿ ಬೇರೆ ಬೇರೆ ಕಡೆ ಹೋಗಿವಿ. ಆದ್ರೂ ನೀವೇ ಮಾಡ್ರಿ, ರಿಟೈರ್ಡ್ ಆಗಿ ಹೋಗ್ಯಾರ, ನೌಕರಿ ಬೇರೆ ಬೇರೆ ಊರಾಗ ಮಾಡ್ತಾರೆ. ಅವ್ರನ್ನೆಲ್ಲರೂ ಏನು ಮಾಡೋದು, ಒಂದು ಕಡೆ ಕೂಡಿಸ್ಬೇಕು. ಅವರು ಒಂದು ಕಡೆ ಕೂತಾಗ ಅದನ್ನು ನೋಡ್ತಕ್ಕಂಥ ಕಣ್ಣೋಟನೂ ಬೇರೆ. ನೋಡಿ, ಎಲ್ಲ ಗುರುಗಳು ನೋಡ್ತಾ ಅಂದ್ರೆ ಒಂದು ದೇವರ ಲೋಕದಾಗ ಒಂದು ದೇವರ ಗುಂಪನ್ನು ನೋಡಿದಾಗ. ಅದಕ್ಕೆ ಗುರುಗಳನ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರಿಮೂರ್ತಿಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಗುರುಸ್ಥಾನ. ಅದನ್ನು ನಾವು ಇಟ್ಕೋಬೇಕಾಗಿದೆ. ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಪಾವಿತ್ರತೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರುಗಳು ಎಲ್ಲರೂ ಮಾತಾಡಿದ್ರು, ಭಾಳ ಸಂತೋಷ ಅನಿಸ್ತು. ನಾವು ಶಾಲೆ ಕಾರ್ಯಕ್ರಮ ಮಾಡಿದಾಗ ಮಾತಾಡಿದ್ರೆ ಪದ್ಮಾವತಿ ಮೇಡಮ್ ಮಾತಾಡೋಕೆ ಬರೋದ್ರಿಂದ ಭಾಳ ಜನ ಮಾತಾಡೋಕೆ ಬರೋದಿಲ್ಲ ಅಂದರು. ಭಾವನಾತ್ಮಕವಾಗಿ ಇವತ್ತು ಮನಸ್ಸು ಹೇಳುತ್ತದೆ, ನೀನು ಹಿಂದೆ ಎಲ್ಲ ಅನುಭವಿಸಿದ ಹೇಳೋದು. ಅದನ್ನು ನೋಡಿದಾಗ ನಮಗೇನಿಸುತ್ತೆ, ಇವತ್ತು ಸಂಗಪ್ಪ ಗಾಜಿಯವರಾಗಲಿ ನಾವಾಗಲಿ ಹಾಕಿಕೊಟ್ಟಂಥ ಒಂದು ಏನು ಮಾರ್ಗ ಇದೆ, ಅದನ್ನು ಮೀರಿ ಏನಪ್ಪ ಅಂದರೆ ನಮ್ಮ ಶಿಕ್ಷಕರು ಅದನ್ನು ಅನುಭವಿಸಿದ್ರು. ನೀವು ಕೂಡ ನಾವು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಿಂದ ಹೆಚ್ಚು ಅನುಭವವನ್ನು ಪಡೆದಿದ್ದೀರಿ. ಅಂದರಿಗೆ ಗುರುವಂದನ ಮಾಡಬೇಕಂತಕ್ಕಂಥ ಮನಸ್ಸು ನಿಮ್ಮ ಮನಸ್ಸಾಗ ಬಂದಿತ್ತು. ಇವತ್ತು ನಾವು ಹೇಳ್ತೀವಿ ಇತಿಹಾಸ. ಗುರು ಗೋವಿಂದ ಭಟ್ ಶಿಷ್ಯ ಶರೀಫ್ ಸಾಹೇಬ್, ಏಕಲವ್ಯ ದ್ರೋಣಾಚಾರ್ಯ ಶಿಷ್ಯ ಅಂತ. ಪರಮಹಂಸರ ಶಿಷ್ಯ ಸ್ವಾಮಿ ವಿವೇಕಾನಂದರು. ಗೊತ್ತಿಲ್ಲ, ಎಲ್ಲ ಗುರುಗಳ ಶಿಷ್ಯರ ಸಂಬಂಧವನ್ನು ನಾವು ನೋಡ್ತೀವಿ. ಬರೀ ಇತಿಹಾಸ ಹೇಳ್ತೀವಿ, ನಾವು ಮಕ್ಕಳಿಗೆ ಪಾಠ ಮಾಡ್ತೀವಿ. ಇದನ್ನು ಯಾವ ಸಮಾಜ ಮಾಡ್ತೀವಿ? ಭಾಳ ಅಫ್ಸೋಸ್ ಸಂಗತಿ ಅಂದರೆ
ಯಾವ ಸಮಾಜನೂ ಕೂಡ ಎಲ್ಲವನ್ನೂ ತೆಗೆದುಕೊಂಡಂತ ಎಲ್ಲವನ್ನೂ ದಾರಿ ಇರತಕ್ಕಂಥ ಶಿಕ್ಷಕನನ್ನು ಮರೆತು ಬಿಟ್ಟ ಯಾವ ಸಮಾಜನೂ ಮಾಡೋದು ಚಲವಾದ ಸಮಾಜವನ್ನು ಬಿಟ್ಟು ಯಾವ ಸಮಾಜ ಮಾಡೋದು ಮಾಡ್ತೇವೆ. ಮತ್ತು ಬೇರೆ ಬೇರೆ SSLCಯಲ್ಲಿ ಫಸ್ಟ್ ಬಂದವ್ರಿಗೆ PUCಯಲ್ಲಿ ಫಸ್ಟ್ ಬಂದವರಿಗೆ ಎಲ್ಲ ಸಮಾಜ ಕಡೆಯಿಂದ ಅವ್ರಿಗೆ ಗೌರವಿಸ್ತಾರೆ. ಆದರೆ ಫಸ್ಟ್ ಬರೋಕ್ಕೆ ಕಾರಣ ಆಗಿರ್ತಕ್ಕಂಥ ಗುರುಗಳನ್ನು ಮಾಡೋದು ಇದು ಒಂದು ಸಮಾಜ ಇನ್ನು ಸುಧಾರಣೆ ಆಗಬೇಕಾಗಿದೆ. ಮತ್ತು ರಾಷ್ಟ್ರ ಪ್ರಶಸ್ತಿ ಪಡಿಬೇಕಾದ್ರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋರು ಅದಾರ. ಆದರೆ ಕಾರಣಾಂತರಗಳಿಂದ ಅವ್ರಿಗೆ ಸಿಕ್ಕಿಲ್ಲ. ನಮಗೆ ಸರ್ಗೆ ಯಾಕಪ್ಪ ಅಂದ್ರೆ ಹಿಂದಿನ ಜನ್ಮದ ಋಣಾನುಬಂಧ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಆ ಕೆಲಸವನ್ನು ಮೆಚ್ಚಿ ಏನಪ್ಪ ಅಂದ್ರೆ ದೇವರು ಅದನ್ನು ಕೊಡಿಸ್ಯಾನ. ಅದು ನಮ್ಮದಲ್ಲ ನಿಮ್ಮದಲ್ಲ. ಆದರೆ ಇವತ್ತು ವಿದ್ಯಾರ್ಥಿಗಳನ್ನು ನೋಡಿದಾಗ ನಾನು ಇವತ್ತು ವ್ಯಾಪಾರ ಮಾಡ್ತೇನೆ, ಆತ ಇವತ್ತು ಹೊಲದಾಗ ಕೆಲಸ ಮಾಡ್ತಾನೆ, ಈತ ರಿಕ್ಷಾ ತುಳಿತಾನೆ, ಆತ ಕೂಲಿ ಕೆಲಸ ಮಾಡ್ತಾನೆ. ಈ ಭೇದ ಭಾವ ಇಟ್ಕೋಬಾರ್ದು. ನಮ್ಮ ಕರಿಷ್ಮಾ ಕಪೂರ್ ನೋಡ್ರಿ, ಪ್ರಸಿದ್ಧ ಆ್ಯಕ್ಟರ್ ಅವ್ರು ಹೇಳಿದ್ರು ಅನಿಸಿಕೆ ಒಳಗೆ ಭಾಳ ಖುಷಿ ಅನಿಸ್ತಾರೆ. ನಾನು ಏನೂ ಓದಿಲ್ಲ, ನಾನು ಇಲ್ಲಿ ಇದು ಮಾಡಿದೆ, ಇಷ್ಟ ಬಿಟ್ಬಿಟ್ಟೆ ಶಾಲೆನ, ಇನ್ನೂ ಮುಂದೆ ಚಲೋ ಇತ್ತು. ಆದರೂ ಕೂಡ ನಾನು ಏನು ಮಾಡಿದೆ, ಸಮಾಜದ ಕೆಲಸ ಮಾಡ್ತೀನಿ. ಬಸವಣ್ಣವ್ರು ಹೇಳಿದ್ದ ಆಯಕ್ಕೆ ಕೆಲಸ ಸಮಾಜದಾಗ ದೇವರು ಅದಾನ, ಸಮಾಜದ ಕೆಲಸದಾಗ ದೇವರು ಅದಾನ, ಮಕ್ಕಳು ಓದಿಸ್ತಾರ ದೇವರು ಅದಾನ. ನೀವು ಸಮಾಜ ಸೇವೆ ಮಾಡ್ಕೊಂತಾರೆ ಪ್ರಶಸ್ತಿ ಪಡೆದಾರಲ್ಲ, ಯಾರು ನಾವು ಪ್ರಶಸ್ತಿ ಬೇಕಂತ ನಾವು ಎಲ್ಲಿ ಹೋಗಿಲ್ಲ. ಅದನ್ನು ಗುರುತಿಸುತ್ತ ಆ ಗುರುತಿಸಿದ ನಂತರ ನಾವು ಅದಕ್ಕೆ ತಕ್ಕಂಥ ಮುಂದೆ ನಡಿಬೇಕಾಗತ್ತೆ. ಬಿಡಪ್ಪಾಗತ್ತೆ. ಮತ್ತು ವಕೀಲರಾಗ್ಯಾರ, ನಮ್ಮ ಅಂಗನವಾಡಿ ಸಹಾಯಕಿ ಮಗಳು MBBS ಆಗೈತಿ.